ಏ ಅಮರ ಏನು ಬರ್ತೀವ ಏನು ಹಾಳಿ ಮಾಡ್ಕೊಂಡು ಹೋಗ್ಯಾನ ಅದಕ್ಕೆ ಸಭಾ ಬಂಧು ಬಾಂಧವರಲ್ಲಿ ಸಹವಣಿಯದ ಪ್ರಾರ್ಥನೆ ಹೌದ್ರಿಪ್ಪ. ಆ ವಿಷಯ ಎಲ್ಲಿಗೆ ಬಂದು ನಿಂತದಪ್ಪ ಅಂತಂದ್ರೆ ಎಲ್ಲಿಗೆ ಬಂದದ್ರಿಪ್ಪ ವಿಷಯ? ಸರಜೋಡಿ ಕಲಾವಂತರು ಹಾ ಭಾಳ ಮಾತಾಡಿ ಭಾಳ ವಿಷಯಗಳನ್ನ ಚರ್ಚೆ ಮಾಡಿ ಹೋದ್ರು, ಬಳತ್ನಾಗ ಮಾತು ಕಟ್ಟಿ ಹೋದ್ರು. ಅದಕ್ಕೆ ಇಲ್ಲಿ ಸರಜೋಡಿ ಕಲಾವಂತರು ಹೌದ್ ಏನೇನ ಮಾತಾಡಿ ಹೋಗಿದಾರೆ ಅಂತಕ್ಕಂಥ ವಿಷಯ ಇಲ್ಲಿ ಕೂತಿರ್ತಕ್ಕಂಥ ದೈವಕ್ಕೆಲ್ಲ ಗೊತ್ತೈತಿತ್ತಮ್ಮ. ಹೌದ್ರಿಪ್ಪ, ಗೊತ್ತದ. ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ? ಸರಜೋಡಿ ಕಲಾವಂತರಿಗೆ ಕೆಲವೊಂದು ವಿಷಯ ಕೇಳಿದೀವಿ ನಾವು. ಏನಂತ? ಏನು ಕೇಳಿದೀವಿ? ಏನದು? ಅವರಿಗೆ ಒಂದು ಘರ್ಷಣೆನೂ ಕೇಳಿದೀವಿ. ಹತ್ ಏನ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂಥ ಗಣಪತಿನ ಬೇರೆ, ಹೌದಾ? ಏನು ಕಾಶಿ ಒಳಗ ಗಣಪತಿ ಗುಡಿ ಕೆಡಿಯುವುದವ ಬೇರೆ, ಅವ್ರಿಗೆ ಮಕ್ಕಳ ಆ ಸ್ಟೋರಿ ಭಾಳ ಹೇಳಿದವ. ಹೌದೌದು. ಅದಕ್ಕೆ ಒಂದು ಮಾತು ಹೇಳುವುದು ಸರಜೋಡಿ ಕಲಾವಂತರಿಗೆ, ಹತ್ ಒಟ್ಟ ಮಾತ ಕಡಿಮೆಗಿರ್ಬೇಕಾದ್ರೆ ಕರೆ ಮಾತ ಹಸನಿರ್ಬೇಕು. ಹಾ, ಹಸನ್ ಇರ್ಬೇಕಲ್ಲ. ಈಗ ಬಂದು ಏನು ಹಾಡ್ಯಾರ ಹೋದೈತೆ ನೀವ್ರ? ಏನಂತ? ಆ ಒಟ್ಟ ಲಕ್ಷ್ಮೀ ದೇವಿದಿಂದ 7 ತತ್ವ ಹುಟ್ಟಿದೋತ, 7 ಹುಟ್ಟಿರು. ಅಕ್ಕಿದಿಂದನ ಅಂಡ ತಯಾರಾತತ್ತ. ಮತ್ತೇನತ್ತ? ಆ ಅಂಡ ತಯಾರದಿಂದ ಒಂದು ಬ್ರಹ್ಮಾಂಡ ತಯಾರಾತತ್ತ. ಏ ಇನ್ನ ಆ ಬ್ರಹ್ಮಾಂಡಕ್ಕ ಹತ್ ಏನಂದಾರು? ಏನಂದರು? ವಿಶ್ವ ಬ್ರಹ್ಮಾಂಡ ಅಂದ್ರತ್. ಯಾವ ಬ್ರಹ್ಮಾಂಡ? ವಿಶ್ವ ಬ್ರಹ್ಮಾಂಡ ಅಂದ್ರತ್. ವಿಶ್ವ ಬ್ರಹ್ಮಾಂಡ. ವಾವ್. ಇವ್ರನ್ನೊಂದ ಮಾತು ಕೇಳೋದೈತಿ ಇಲ್ಲಿ. ಯಾಕೆ ಕೇಳ್ಬೇಕಂದ್ರಿ ಇವ್ರನ್ನ? ಕೂರ್ಮ ಪುರಾಣದೊಳಗಿನ ಹಾಡ ನೀವು ಹಾಡಿದರಿ. ನೀವು ಹಾಡ್ಯಾರ. ಇದು ನಮಗೂ ಗೊತ್ತಿರ್ತಕ್ಕಂಥ ವಿಷಯ. ಹತ್ ಇಲ್ಲಿ ಕಮಿಟಿ ನಿರ್ಣಾಯಕರು ಏನು ಬಂದಾರಲ್ಲ ಇವ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಐತಿ. ಹೌದೌದು. ಕೂರ್ಮ ಪುರಾಣದೊಳಗ ಏನು ಬರ್ತೈತಿಪ್ಪ ಅಂತಂದ್ರ, ಏನ್ರಿಪ್ಪ? ಯಾಕಪ್ಪ ಅಂತಂದ್ರ ಲಕ್ಷ್ಮೀ ದೇವಿದಿಂದ ಅಂಡ ತಯಾರಾತ ಬರೋಬರಿ ಐತಿ. ಹೌದ್. ಒಟ್ಟ ಇವತ್ತಿನ ದಿವಸ ಹೆಣ್ಣಿಂದ ಗಂಡಿಗೆ ಟಚ್ ಇರಬಾರ್ದು, ಗಂಡಿಂದ ಹೆಣ್ಣಿಗೆ ಟಚ್ ಇರಬಾರ್ದು. ಯಾರಿಗೂ ಟಚ್ ಇರಬಾರ್ದು. ಹಂಗ ವ್ಯವಹಾರ ಬೆಳೆಸುವಂತ ವ್ಯವಹಾರ ನಿಮ್ಮಲ್ಲಿ ಜ್ಞಾನ ಕಲಾವಂತರ ಅದೇರಿ. ಆದ್ರ ಇವ್ರು ಏನ್ ಮಾಡತ್ತಾರ ಗೊತ್ತೇನ? ಯಾ ಮಾಡದ? ಶಾಣ್ಯ ಅನ್ನತ್ಲೆ ಸಗಣಿ ತಿನ್ನಕ್ ಹೋಗ್ಬೇಡ್ರಿ. ನೀವು ಸಗಣಿ ತಿನ್ನಕ್ ಹೋಗ್ಬೇಡ್ರಿ. ಅದೇನೋ ಅಂತಾರಲ್ಲೋ ಶಾಣ್ಯ ಅನ್ನತ್ಲೆ ಸಗಣಿ ತಿನ್ನಕ್ ಹೋಗ್ಬೇಡ್ರಿ. ಹೌದ್. ಏನೈತಿ ಅದನ್ನ ಬಿಚ್ಚಿ ಒಡದ ಹೇಳಬೇಕ. ಹಾ, ಶಿರಾ ತಿನ್ರಿ ಶಿರಾ. ನೀವು ಹಾಡಿರ್ತಕ್ಕಂಥ ಪುರಾಣದೊಳಗ ಹೌದ್. ನೀವು ಕೂರ್ಮ ಪುರಾಣದೊಳಗೆ ವಿಷಯ ಹಾಡಿದರಿ. ಹೌದ್. ಲಕ್ಷ್ಮೀ ದೇವಿಗೆ ಏನ ಗಂಡ ಅದಾನೋ ಅಥವಾ ಇಲ್ಲೋ? ಹೌದೌದ್ರಿಪ್ಪ, ಹೌದು. ನಿಮ್ಮವ ಲಕ್ಷ್ಮೀ ಅದಕ್ಕೆ ಅಂಡ ತಯಾರು ಮಾಡಿದ್ರು. ಹಾ, ಮಾಡ್ಯಾಳು. ಮಾಡಿದ್ರು. ಹೌದ್. ಲಕ್ಷ್ಮೀ ದೇವಿಗೆ ಗಂಡ ಅದಾನೋ ಅಥವಾ ಇಲ್ಲ, ಇದು ಒಂದು ಮಾತ. ಹಾ, ಒಂದು ಮಾತ. ಇನ್ನ ನಮ್ಮಪ್ಪ ಬ್ರಹ್ಮದೇವ್ರು ಇದ್ದವ ಏನು ಮಾಡಿದ? ಯಾರು ಮಾಡಿದವ? ಅವ ಅಂಡ ತಯಾರು ಮಾಡ್ಯಾನ. ಅಂಡ ತಯಾರು ಮಾಡ್ಯಾನ. ಏನ ಅಂಡ ತಯಾರು ಮಾಡ್ಯಾನ? ಅವು ನೀರಿನ ಮೇಲೆ ವೀರ್ಯ ಬಿಟ್ಟ ಹೌದಾ? ಅವ ಅಂಡ ತಯಾರು ಮಾಡ್ಯಾನ. ಬ್ರಹ್ಮನಿಂದ ಬ್ರಹ್ಮಾಂಡ ಹುಟ್ಟೈತಿ. ಹೌದು. ಅವನಿಂದ ತಾಯಿ ಇಲ್ಲದ ತಂದೆಯಾಗಿ ಅವ ಬ್ರಹ್ಮಾಂಡ ತಯಾರು ಮಾಡ್ಯಾನ. ಹೌದು. ಇವರಿಗೆ ಏನ್ ಕೇಳಬೇಕಾಗಿತ್ತು ಗೊತ್ತೇನೆ? ಇಲ್ಲಿ ಏನ? ನಿಮ್ಮ ಲಕ್ಷ್ಮೀ ದೇವಿದಿಂದ ಅಂಡ ತಯಾರಾಗೈತಿ, ಬ್ರಹ್ಮಾಂಡ ಹುಟ್ಟೈತಿ ಅಂದಪ್ಪ ಅಂತಂದ್ರ ಹೌದ್. ಅದಕ್ಕೆ ಲಕ್ಷ್ಮೀ ಬ್ರಹ್ಮಾಂಡ ಯಾಕೆ ಅನ್ಲಿಲ್ಲ? ಯಾಕೆ ಅನ್ನೋದಿಲ್ಲ? ಬ್ರಹ್ಮನಿಂದ ಬ್ರಹ್ಮಾಂಡ ತಯಾರಾಗೈತಿ ಅಂತಕ್ಕಂಥ ವಿಷಯ ನಮ್ಮಲ್ಲಿ ಐತಿ. ಹೌದ್. ಇವ್ರು ಏನ್ ಹೇಳ್ತಾರ ಗೊತ್ತೇನ? ಯಾರು ಹೇಳ್ತಾರವ್ರ? ಲಕ್ಷ್ಮೀ ದೇವಿಯಿಂದ ಅಂಡ ತಯಾರಾಯಿತು, ಅದಕ್ಕೆ ವಿಶ್ವ ಬ್ರಹ್ಮಾಂಡ ಅಂದಿರುತ್ತೆ. ಏಯ್, ಯಾವ ವಿಶ್ವ? ಅವ್ರ ವಿಶ್ವ. ಯಾಕಪ್ಪ ಅಂತಂದ್ರ ನಿಮ್ಮಲ್ಲಿ ಪುರಾಣ ಹಲವಾರು ಇರಬಹುದು. ಹೌದು. ಆದ್ರ ನಾ ಏನು ತಂದು ಕೊಡ್ತೇನಿಲ್ಲ, ನೀವು ಹಾಡಿದೇರಿ ಅಣ್ಣ ಕೂರ್ಮ ಪುರಾಣದ ವಿಷಯ ಹಾಡಿದೇರಿ. ಹೌದು. ಅಲ್ಲಿ ಏನಷ್ಟೇ ಐತಪ್ಪ ಅಂತಂದ್ರ, ಏನ್ರಿಪ್ಪ? ಲಕ್ಷ್ಮಿ ಅಂಡ ಯಾಕಂಡ್ಲಿಲ್ಲ, ಅದಕ್ಕೆ ಬ್ರಹ್ಮಾಂಡ ಯಾಕಂದ್ರು. ಬ್ರಹ್ಮಾಂಡ ಯಾಕಂದ್ರು? ಇದು ಒಂದೇ ವಿಷಯ ನಿಮಗೆ ಕೇಳೋದ್ ನಾವ. ಹೌದೌದು. ಇನ್ನೊಂದು ಮಾತ ಏನ್ರಿ ಇದು? ಏನು ಕೇಳಬೇಕಾಗಿತ್ತಪ್ಪ ಅಂತಂದ್ರ, ಏನ್ರಿಪ್ಪ ಅದು? ಪಾರ್ವತ ದೇವಿ ಇದ್ದಕ್ಕೆ ಇವರಿಗೆ ಒಂದು ಘರ್ಷಣೆ ಅದ. ಹೌದ್. ಏನ ಭ್ರಷ್ಟ ಅದ ಇವರಿಗೆ ಒಂದು ಘರ್ಷಣೆ. ಹೌದು. ಏನಪ್ಪಾ ಅಂತಂದ್ರ
ಏನ್ರಿ ಅದು ಒಟ್ಟ ಪರಮಾತ್ಮ ನೀನ ನನ್ನ ಪತಿ ಆಗಬೇಕಂತ ತಿಳ್ಕೊಂಡು ಹೌದ್ ಒಂದು ಪರ್ವತದೊಳಗಾಗಲಿ ಒಂದು ಬೆಟ್ಟದೊಳಗಾಗಲಿ ಒಂದು ಸ್ಥಾನದೊಳಗ ಆಗಲಿ ಹೌದ್ ಹೌದು ಏನು ಮಾಡ್ಯಾಳು ಏನ್ ಮಾಡ್ಯಾಳು ತಪಶ್ಚರ್ಯ ಮಾಡ್ಯಾಳ ಹೌದ್ ಇದು ಬಹಳ ಹಳಿ ವಿಷಯ ಹೌದು ಇದು ನಿಮ್ಮ ಕೈಯಾಗ ಬುಕ್ಕು ಆಡಿದ್ದೈತಿ ಹೌದ್ ಹೌದ್ ಆದ್ರೆ ನೀವು ಹೇಳಬಹುದು ಏನತ್ತ ಯಾಕಂದ್ರೆ ನಾವು ಹೆಂಗದೆ ಗೊತ್ತೇನೆ ಹೆಂಗ ಕಡಪಟ್ಟಿ ಹುಡುಗರು ಅಂದ್ರೆ ಹೆಂಗ್ ಗೊತ್ತೇನೆ ಹೆಂಗ್ರಿಪ್ಪ ಈ ವಿಷಯ ಇವ್ರು ಹೇಳ್ತಾರ ಅಂದ ಕಿಶನ್ ನಮ್ಮ ಕಡೆ ಬೇರೆ ಬೇರೆ ವಿಷಯ ಇರ್ತಾವ ತಮ್ಮ ಹಾ ಏನ ಹೌದು ಇಂಥ ವಿಷಯಗಳು ನೀವು ಹೇಳ್ತಾರ ಅಂದ ಕಿಶನ ಹೌದ್ ನಾವು ಬೇರೆ ಬೇರೆ ವಿಷಯ ನಿಮಗೆ ಕೇಳುವಂತ ನಮ್ಮಲ್ಲಿ ಭಗವಂತ ಜ್ಞಾನ ಕೊಟ್ಟಾನ ನಮ್ಮಂತ ಡೋಸ್ ಬಾಳದವು ಇಂಥ ಕಾಕಾಗಳ ಪುಣ್ಯದಿಂದ ಇಲ್ಲಿ ಕಮಿಟಿ ಮಾಡುವಂತ ಗುರುಗಳದಿಂದ ಹೌದ್ ನಾವು ಅಲ್ಪ ಸ್ವಲ್ಪ ಕಲ್ತವ್ರು ಹೌದ್ ಹೌದ್ ಅದಕ್ಕ ಏನ್ರಿಪ್ಪ ಒಟ್ಟ ಪರಮಾತ್ಮನ ನನ್ನ ಗಂಡ ಆಗಬೇಕಂತ ತಿಳ್ಕೊಂಡು ಹೌದಾ ಒಂದು ಜಾಗದಾಗ ತಪ್ಪ ಮಾಡಿದಾಳಕ್ಕಿ ಹೌದ್ ಆ ಮಾಡಿರ್ತಕ್ಕಂಥ ಸ್ಥಳ ಯಾವ್ದ ಹೌದು ಯಾವುದೇ ಒಂದು ಜಾಗ ಆಗಲಿ ಒಂದು ಗುಡ್ಡ ಆಗಲಿ ಗವಾರ ಆಗಲಿ ಇಂಥ ಸ್ಥಳದೊಳಗ ನಮ್ಮ ಅವ್ವ ಮಾಡ್ಯಾಳ ಅಂತಕ್ಕಂಥ ವಿಷಯ ಹೇಳಿದ್ರಪ್ಪ ಅಂತಂದ್ರ ಏನಕ್ಕದ ಏನ ನಿಮ್ಮ ಅವ್ವ ಪಾರ್ವತಿ ಹೌದು ಹೆಸರಿಟ್ಟು ಕೇಳಂದಾರ ಅವ್ರ ಹೌದ್ರಿಪ್ಪ ನಿಮ್ಮವ್ವ ಪಾರ್ವತಿ ಹೌದು ಇಂಥ ಸ್ಥಳದೊಳಗ ಇವ ನನ್ನ ಗಂಡ ಆಗಬೇಕಂತ ತಿಳ್ಕೊಂಡು ಹೌದ್ ಎಲ್ಲಿ ತಪಶ್ಚರ್ಯ ಮಾಡಿದಳು ಎಲ್ಲಿ ಮಾಡಿದಳು ಅಂತಕ್ಕಂಥ ವಿಷಯ ಇವರಿಗೆ ನಾವು ಕೇಳೋದೈತಿ ಹೌದ್ರಿಪ್ಪ ಅದಕ್ಕೆ ಮುಂದಿನ ಸಂಧಿಗೆ ಬಂದ ಹೌದ್ ಮಾಸ್ತರ್ ಯಾವ ಪುರಾಣ ತಗೊಂಡು ಬರ್ತಾ ಬರ್ಲಿ ಹಾ ಯಾತಂಬ ಪ್ರಾಣಕರ ನಡೆಯೈತಿ ಆದ್ರ ಇಲ್ಲಿ ಒಂದು ಮಾತು ಹೇಳುದೈತಿ ಇವ್ರಿಗೆ ಏನ್ ಹೇಳ್ಬೇಕಂದ್ರೆ ಮಾತವ್ರಿಗೆ ಭೂಮಿ ಮೇಲೆ ಹುಟ್ಟೈತಪ್ಪ ಅಂತಂದ್ರ ಸಾಯುಧ ಖಚಿತೈತಿ ತಮ್ಮ ಹೌದಾ ಎಂದ ಹುಟ್ಟೈತಿ ಅಂದ ಸಾವ ಇದಕ್ಕೆ ಕಟ್ಟಿಟ್ಟ ಬುದ್ಧಿ ಐತಿ ಹೌದು ಒಂದು ಮಾತು ಕೇಳ ನೋಡು ಸರ್ಜೋಡಿ ಕಲಾವಂತ್ರನ ಯಾಕೆ ಕೇಳ್ಬೇಕಂದ್ರಿ ಒಟ್ಟ ಯಾಕಪ್ಪ ಅಂತಂದ್ರ ಹೌದಾ ಹೆಣ್ಣು ಮಕ್ಕಳಿಗೆ ಸದ್ಗತಿ ಆಗಬೇಕಾದ್ರ ಮುಕ್ತಿ ಆಗಬೇಕಾದ್ರ ಹೌದ್ ಯಾರು ಬೇಕು ಯಾರು ಬೇಕು ಗಂಡ ಬೇಕ ನಿನಗ ಮುತ್ತೈದೆ ಸ್ಥಾನ ಬರಬೇಕಾದ್ರ ಗಂಡ ಬೇಕ ನಾ ಬೇಕಲ್ಲಿ ಯಾರು ಗಂಡ ರಾಜ ಬೇಕು ನಾ ಇದ್ದಾಗ ನಿನ್ನ 4 ಮಂದಿ ಒಂದು ಬೋರ್ ಪೂಜೆ ಆಗಲಿ ಒಂದು ಬಾವಿ ಪೂಜೆ ಆಗಲಿ ಹೌದು ನಿನ್ನ ಓದ ಉಡಿ ತುಂಬುತ್ತಾರ ಹೌದು ನಾನ ಇರ್ಲಿಕ್ಕಂದ್ರ ಮತ್ತೆ ನಿನ್ನೇನು ಓದ ಉಡಿ ತುಂಬುತ್ತಾರು ಹಾ ನಾ ಇಲ್ಲದಕ್ಕೆ ಏನ್ ತುಂಬಿದ್ರಿ ಕಲ್ ತುಂಬಿದ್ರಿ ಅದಕ್ಕ ಹೇಳ್ತಾರ ಅವ್ರು ಏನ್ ಕೇಳ್ತಾರ ಗೊತ್ತೇನ್ ನಮ್ಮನ ಏನತ್ತ ಗುಲಾಬ್ ಮಾಸ್ತರ್ ಭಾಳ ಶಾಣೆ ಅದಾನವ ಏ ಹೆಚ್ಚು ಹೆಚ್ಚು ಅನ್ನತ್ತಾರಿ ಹಾ ಎತ್ತರಾಗ ಹೆಚ್ಚು ನೀವ ಎತ್ತರಾಗ ಹಚ್ಚ ನೀವ ಅದನ್ನ ಹೆಚ್ಚತ್ತ ಏನಂತ ತಿಳ್ಕೊನಿ ಹಾ ಇಲ್ಲಿ ಸುಮ್ಮ ನಮ್ಮ ತಾಯಿ ಸಮಾನ ನಮ್ಮ ತಂಗಿ ಸಮಾನ ನಮ್ಮ ಅಕ್ಕಗಳು ಕೂತಾರ ಕಾಕುಗಳ ಆಯ್ಗಳ ಚುಗೋಗಳ ಎಲ್ಲರೂ ಅದನ್ನ ಹೇಳಿಪ್ಪ ಅಂತಂದ್ರ ಹೌದ್ ನಿಂದ ಬಿಂಗರಿ ಮಾವ ಅಲ್ಲೇಪ್ಪ ಪುಸ್ತಕ ಸೋಮ ಹೌದ್ ಬಗ್ಸ್ಯಾನ ಬಾತ ಬಗ್ಸ್ಯಾಗಿರ್ಬೇಕ ಹಾ ಅದನ್ನ ಕಟ್ಕೊಂಡ್ ಹೋಗುವಂತ ವ್ಯವಹಾರ ನಿಮ್ಮಲ್ಲಿರ್ಬೇಕ ನಾವ್ ಬಿಡಬಾರ್ದು ಬಿಟ್ಟು ನಾವ ಬಿಡಬಾರ್ದು ಬಿಡ್ತೇವ್ ಕರೆ ನಿಮ್ ಮೂರ್ ತಗೊಂಡಿದಾರ ಮತ್ತ ಯಾಕಂದ್ರ ನಿಮ್ಗತ್ತೆ ಒಟ್ಟ ಹಂಶ ಮಾಡುವಂಗಿಲ್ಲ ನಮ್ದು ಏನಿದ್ರು ಗಾಡಿ 1 ನಂಬರ್ದಾಗ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ನಿನ್ನ ಭಾಷೆದೊಳಗೆ ಹೇಳ್ತೇನ ಅವಂಗ ನನ್ನ ಭಾಷೆ ತೆಗೆದ್ರೆ ಇವ್ರು ಯಾರು ಇರಂಗಿಲ್ಲ ಇಲ್ಲಿ ಅದಕ್ಕ ಯಾಕಪ್ಪ ಅಂತಂದ್ರ ಇಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ತಾಯಿಗಳಿಗೆ ನಮ್ಮ ತಂಗಿಗಳಿಗೆ ನಮ್ಮ ಅಕ್ಕಗಳಿಗೆ ಪೆಟ್ಟು ಹತ್ತೈತ ಆ ಮಾತು ಮಾತಾಡುವ ಇಲ್ಲಿ ನಾನು ಆ ಭಾಷೆ ಮಾತಾಡಬ ಇಲ್ಲಿ ಅದನ್ನ ಹೇಳಿದ ತಿಳ್ಕೊನಿ ಹೌದಾ ನೀ ಮುಂದೆ ಸಂಧಿಗೆ ಅದು ಅದಕ್ಕ ಸಸ್ಪೆನ್ಸ್